ಹೊರಗಡೆ ನೋಡಿದ್ರೆ ಅದು ಸ್ಟಿಲ್ ಆಗಿರ್ತದೆ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಹೇಳಿದೆ ಪ್ರೀವಿಯಸ್ ವ್ಲಾಗಲ್ಲಿ ಆ್ಯನ್ಯುವಲ್ ಡೇ ಬರ್ತಾ ಇದೆ, ಅದು ಕೂಡ ವ್ಲಾಗ್ ಮಾಡ್ತೀನಿ ಅಂತ. ಬಟ್ ಇದು ಆ್ಯನ್ಯುವಲ್ ಡೇದು ಪ್ರೀವಿಯಸ್ ಡೇ. ಇವಾಗ ರಿಹರ್ಸಲ್ ಸ್ಟಾರ್ಟ್ ಮಾಡಬೇಕು. ಇಟ್ಸ್ ಆಫ್ಟರ್ನೂನ್. ಬೆಳಗ್ಗೆಯಿಂದ ನೆನ್ನೆಯಿಂದನೂ ಪ್ರಾಕ್ಟೀಸ್ ಕೊಟ್ಟಿದ್ದೀವಿ ಅದೇ ಸ್ಟೇಜಲ್ಲಿ. ಬಟ್ ಇವತ್ತು ಈಗ ಆಫ್ಟರ್ನೂನ್, ನಾಳೆ ಹೇಗೆ ಪ್ರೋಗ್ರಾಮ್ ಬರುತ್ತೆ ಹಾಗೆ ಇವಾಗ ಪ್ರಾಕ್ಟೀಸ್ ಕೊಡಬೇಕು. ಸೊ ಬಿಸಿಲಲ್ಲೂ ಕೂಡ ರಿಹರ್ಸಲ್ ಮಾಡ್ತಾ ಇದ್ದೀವಿ. ಎಲ್ಲ ಡ್ಯಾನ್ಸಿಗೂ ಪ್ರಾಪರ್ಟೀಸ್ ಬಂತು. ಮತ್ತು ಚಿಕ್ಕ ಮಕ್ಕಳಿಗೆ ತುಂಬ ಬಿಸಿಲಾಗುತ್ತೆ ಅಂತ ಹೇಳಿ ಇಲ್ಲೇ ನೆರಳಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ವಿ. ಹಾಗೆ ಬೇರೆಯವರು ಪ್ರಾಕ್ಟೀಸ್ ಮಾಡ್ತಿದ್ದರಿಂದ ಡಿಸ್ಟರ್ಬ್ ಆಗುತ್ತೆ ಅಂತ. ಪ್ರಾಪರ್ಟೀಸ್ ಎಲ್ಲ ರೆಡಿ ಇದೆ ನಾಳೆಗೆ, ಬಟ್ ರೀಪೇಂಟ್ ಆಗಬೇಕಿತ್ತು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ. ಕಾಸ್ಟ್ಯೂಮ್ಸ್ ಕೂಡ ಬಂತು. ಪ್ರಸನ್ನ ಸರ್ ಟೀಚರ್ಸಿಗೆ ಕಾಸ್ಟ್ಯೂಮ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು. ಫೈನಲಿ ಪವನ್ ಸರ್ ಬಂದರು ಪ್ರಾಪರ್ಟೀಸ್ ರೀಪೇಂಟ್ ಮಾಡೋಕ್ಕೆ. ನಾಳೆ ಅಷ್ಟರಲ್ಲಿ ಪ್ರಾಪರ್ಟೀಸ್ ಲುಕ್ಕೇ ಚೇಂಜ್ ಆಗಿರುತ್ತೆ. ಸೊ ಈವ್ನಿಂಗ್ ಆಗಿದ್ರಿಂದ ನಾನು ಮನೆಗೆ ಹೊರಟೆ. ರೆಡಿ ಆಯ್ತಾ? ಹಾಂ, ರೆಡಿ ಆಯ್ತು. ಯಾರ್ದಿದು? ಮೌಲ್ಯ ಮ್ಯಾಮ್. ನನ್ನ ಬ್ಲೌಸು ಇವಾಗ ಸ್ಟಿಚ್ ಮಾಡ್ತೀನಿ. ನಾಳೆ ಪ್ರೋಗ್ರಾಮ್ಗೆ ಇವಾಗ ಎಷ್ಟು ಟೈಮು? 7:45, 8 ಗಂಟೆ. ಇನ್ನು 10 ನಿಮಿಷದಲ್ಲಿ ಮುಗಿಸೋದಿಲ್ಲ ನಮ್ಮಮ್ಮ ಇದನ್ನ. ನನ್ನ ಬ್ಲೌಸ್ ಇನ್ನೂ ಇವತ್ತು 8 ಗಂಟೆ ರಾತ್ರಿ ಆದರೂ ನಾಳೆ ಹಾಕೋಬೇಕಾಗಿರೋ ಬ್ಲೌಸ್ ಇನ್ನೂ ಸ್ಟಿಚ್ ಆಗೋಕ್ಕೆ ಸ್ಟಾರ್ಟ್ ಆಗಿಲ್ಲ. ನಾಳೆ ಔಟ್ಪುಟ್ ಹೇಗೆ ಬರುತ್ತೆ, ಚೆನ್ನಾಗಿ ಕಾಣಿಸಿಲ್ಲ ಅಂದರೆ ಅದು ನಮ್ಮ ಅಮ್ಮನಿಂದನೇ, ಚೆನ್ನಾಗಿ ಕಾಣಿಸಿದ್ರು ಅದು ನಮ್ಮ ಅಮ್ಮನಿಂದನೇ, ಚೆನ್ನಾಗಿ ಕಾಣಿಸಿಲ್ಲ ಅಂದರೂ ಅದು ನಮ್ಮ ಅಮ್ಮನಿಂದನೇ. ಕಟ್ಟಿಂಗು ಅವಳದು. ಕಟ್ಟಿಂಗ್ ನಂದಾಗ್ಬಿಟ್ರೆ ಸ್ಟಿಚ್ ಮಾಡೋದು ನಿಂತಾನೆ. ನೋಡೋದ ಮೌಲ್ಯ ಮ್ಯಾಮ್ ಎಷ್ಟು ಚೆನ್ನಾಗಿ ಕಾಣ್ತಾರೆ. ಆಲ್ಮೋಸ್ಟ್ ನಾಳೆ ಒಂದು 4 to 5 ಟೀಚರ್ಸ್ ಆ್ಯನ್ಯುವಲ್ ಡೇಗೆ ನಮ್ಮ ಅಮ್ಮ ಹೊಲ್ದಿರೋ ಬ್ಲೌಸೇ ಹಾಕ್ತಾರೆ. ಸೊ ವಿಡಿಯೋ ಮಾಡ್ತೀನಿ ನಾನು ಅದನ್ನು. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ 9:30 ಇವಾಗ ಟೈಮು. ನಮ್ಮಮ್ಮ ಬೆಳಗ್ಗೆ ಎದ್ದಾಗಿಂದನೂ ಬ್ಲೌಸ್ ಸ್ಟಿಚ್ ಮಾಡ್ತಾವ್ರೆ ವಾಕಿಂಗಿಂದ ಬಂದು. ನನ್ನ ಬ್ಲೌಸ್ನ ಈಗ ಬೆಳಿಗ್ಗೆ ಹೊಲಿತಾ ಇರೋದು. ನಾನು 12 o'clock ಅಷ್ಟರಲ್ಲಿ ಬೇಕು ಅಂತ ಹೇಳಿದ್ದೀನಿ. ನೋಡೋಣ. ಮುಗಿಸ್ತೀಯಮ್ಮ? ಮುಗಿಸ್ಲೇಬೇಕು. ಮುಗಿಸ್ತೀನಿ ಅಲ್ಲ, ಮುಗಿಸ್ಲೇಬೇಕು. ಔಟ್ಪುಟ್ ಹೇಗೆ ಬರುತ್ತೆ ಆಮೇಲಿಂದ ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತು ನಮ್ಮಮ್ಮ ಬ್ಲೌಸ್ ಸ್ಟಿಚ್ ಮಾಡ್ತಿರೋದ್ರಿಂದ ನಾನೇ ಬ್ರೇಕ್ಫಾಸ್ಟ್ ಮಾಡಿರೋದು. ಏನು ಮಾಡಿದೀಯಾ? ಚಪಾತಿ, ಎಗ್ ಬುರ್ಜಿ ಮಾಡಿದ್ದೀನಿ. ಉಪ್ಪು ಸ್ವಲ್ಪ ಕಮ್ಮಿ ಇರಲಿ ಜಾಸ್ತಿ ಇರಲಿ ಅಡ್ಜಸ್ಟ್ ಮಾಡ್ಕೋಬೇಕು. ಪ್ಲೇಟ್ಗೆ ಹಾಕ್ಕೊಡು. ಮತ್ತೆ ಪ್ಲೇಟ್ಗೆಲ್ಲ ಹಾಕ್ಕೊಡೋಕ್ಕಾಗಲ್ಲ. ನಮ್ಮಮ್ಮ 12 o'clock ಬ್ಲೌಸ್ ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿ 1 o'clock ರೆಡಿ ಮಾಡಿಕೊಟ್ರು. ಇವಾಗ ನಾನು 1 hour ತೊಗೊಂಡಿದ್ದೀನಿ ರೆಡಿ ಆಗೋಕ್ಕೆ. 2 o'clock ಆಗಿದೆ. ಇವಾಗ ಹೊರಡ್ತಾ ಇದ್ದೀನಿ ಸ್ಕೂಲಿಗೆ. ನೋಡೋಣ ಎಲ್ಲ ಟೀಚರ್ಸ್ ಹೇಗೆ ರೆಡಿಯಾಗಿ ಬಂದಿರ್ತಾರೆ, ಇವತ್ತು ಪ್ರೋಗ್ರಾಮ್ ಹೇಗಾಗುತ್ತೆ, ನಮ್ಮ ಸ್ಟೂಡೆಂಟ್ಸ್ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಎಲ್ಲ ತೋರಿಸ್ತೀನಿ. ಕಮ್ ಆನ್, ಲೆಟ್ಸ್ ಗೋ. ಫೈನಲಿ ಸ್ಕೂಲಿಗೆ ಬಂದ್ವಿ. ಇಲ್ಲಿ ಮ್ಯಾಮ್ ಏನು ಎಲ್ಲ ಮಿಂಚ್ತಾ ಇದ್ದಾರೆ ನೋಡಿ. ಲೇಟಾಗಿ ಹೋಗ್ಬಿಟ್ಟಿದೆ, ಆಮೇಲೆ ಸಿಗೋಣ. ಅಶ್ವಿತಾ ಮ್ಯಾಮ್ ನೋಡಿ ಇನ್ನು ಯಾರ್ಯಾರು ಹೆಂಗೆ ಬರ್ತಾರೆ ಅಂತ ಎಲ್ಲ ನೋಡೋಣ. ಸೊ ಇವಾಗ ಕಾಸ್ಟ್ಯೂಮ್ಸ್ ಯಾವ್ದು ಬ್ಯಾಲೆನ್ಸ್ ಇತ್ತು ಅದನ್ನೆಲ್ಲ ಕೊಟ್ಟರು ಪ್ರಸನ್ನ ಸರು. ಈಗ ನೋಡಿ ಎಲ್ಲ ಫುಲ್ ರೆಡಿ. ಸವಿತಾ ಮ್ಯಾಮ್ ಹಂಗೆ ಒಂದು ಸ್ವಲ್ಪ ಟರ್ನ್ ಆಗಿ. ಸವಿತಾ ಮ್ಯಾಮ್ನ ಇಂಟ್ರೊಡ್ಯೂಸ್ ಮಾಡಿರಲಿಲ್ಲ ನಾನು. ಆ್ಯಂಡ್ ಅಶ್ವಿನಿ ಮ್ಯಾಮ್ ನೀವು ಒಂದು ಹಾಯ್. ಆಲ್ರೆಡಿ ವರ್ಕ್ ಸ್ಟಾರ್ಟು. ಯಾವ್ಯಾವ ಕಾಸ್ಟ್ಯೂಮ್ ಎಷ್ಟೆಷ್ಟಿದೆ ಅಂತ ಲಿಸ್ಟ್ ತೊಗೊಂಡಿದ್ದೀನಿ. ಸೊ ನೈಟ್ ನಾವು ಪ್ರೋಗ್ರಾಮ್ ಎಲ್ಲ ಮುಗಿದ್ಮೇಲೆ ಅಕೌಂಟ್ ಪ್ರಕಾರ ಎಲ್ಲ ಕಾಸ್ಟ್ಯೂಮ್ ಕಲೆಕ್ಟ್ ಮಾಡಿನೇ ಮನೆಗೆ ಹೋಗಬೇಕು. ಲಾಸ್ಟ್ ಟೈಮು ನಮ್ಮ 9th ಸ್ಟೂಡೆಂಟ್ಸು
ನಮ್ಮ ವಿಡಿಯೋದಲ್ಲಿ ನಾವು ಇಲ್ವಲ್ಲ ಅಂತ ಕೇಳ್ತಾ ಇದ್ರು. ಈ ಸಲ ತೋರಿಸ್ತೀನಿ ಅಂತ ಹೇಳಿದ್ದೆ ಆ್ಯನ್ಯುವಲ್ ಡೇ ಬ್ಲಾಗಲ್ಲಿ. ಸೊ ಹಿಯರ್ ದೇ ಆರ್. ಒಂದ್ಸಲ ಬಂದಿದ್ದೀನಿ ಬ್ಲಾಗಲ್ಲಿ. ಹೌದಾ? ಸಬ್ಸ್ಕ್ರೈಬ್ ಮಾಡಿ. ಏನು ಮಾಡಿ? ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ಸಕ್ಕತ್ತಾಗಿ ಕಾಣ್ತವ್ರೆ, ಒಂದು ಹಾರ್ಟ್ ಕಳಿಸ್ಬಿಡಿ ಥ್ಯಾಂಕ್ ಯು ಸೋ ಮಚ್. ಅಷ್ಟು ಟೆನ್ಷನ್ ಕೂಡ ಫುಲ್ ಬ್ಯೂಟಿಫುಲ್ ಆಗಿ ರೆಡಿ ಆಗಿ ಬಂದಿದ್ದಾರೆ. ಹೌದೌದು, ಟೆನ್ಷನಲ್ಲೂ ರೆಡಿ ಆಗಿ ಬಂದಿದ್ದೀನಿ. ಆ್ಯಕ್ಚುಲಿ ಏನು ಗೊತ್ತಾ, ಎಲ್ಲರೂ ಸ್ಯಾರಿಗೋಸ್ಕರ ಹಿಯರಿಂಗ್ ತಗೊಂಡ್ರೆ ನಾನು ಹಿಯರಿಂಗ್ಸ್ಗೋಸ್ಕರ ಈ ಸ್ಯಾರಿ ತಗೊಂಡೆ. ನಮ್ಮ ಅಕ್ಕ ಫುಲ್ ಡಿಫ್ರೆಂಟ್ ಎಲ್ಲದರಲ್ಲೂ. ನೋಡಿ ಡೈಮಂಡ್. ನೋ 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 ಅಷ್ಟು ರಿಚೆಸ್ಟ್ ಪರ್ಸನ್ ಅಲ್ಲ ನಾನು. ನಮ್ಮ ಅಕ್ಕ ಇಲ್ಲೂ ಕೆಲಸನೇ ಮಾಡ್ತಿದ್ದಾರೆ. ಇಲ್ಲಿ ನೋಡಿ ಪೇಪರ್ ಎಲ್ಲ ಇಟ್ಕೊಂಡು. ಹೌದು, ಕಾಸ್ಟ್ಯೂಮ್ ಲಿಸ್ಟ್ ಇದು. ಆಮೇಲೆ ಇಬ್ರು ಮ್ಯಾಚ್ ಮನೆ ಇದು ಯೂನಿಫಾರ್ಮ್ ಲಾಸ್ಟ್ ಇಯರ್ದು ಮನೆಗೆ ನಾನು ಕಾಣ್ತೇನೆ ರೆಡಿ. ಇವ್ರದ್ದು ಡಾನ್ಸ್ ತುಂಬಾ ಸ್ಪೆಷಲ್, ತುಂಬಾ ಚೆನ್ನಾಗಿ ಬರ್ತಾ ಇದೆ. ನೋಡೋಣ ಇವತ್ತು ಪ್ರೋಗ್ರಾಮ್ ಹೇಗೆ ಬರುತ್ತೆ ಅಂತ. ನಮ್ದು ಮಿಸ್ ಮಾಡ್ತಾನೆ ನೋಡಿ. ವಿಡಿಯೋ ಹಾಕ್ತೀವಿ, ವಿಡಿಯೋ ಹಾಕ್ತಾರಕ್ಕ, ಅಪ್ಲೋಡ್ ಮಾಡ್ತೀನಿ ಶೋರ್. ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ರಿಂದ ನಾನು ಅವ್ರಿಗೆ ಒಂದ್ಸಲ ರಿಹರ್ಸಲ್ ಮಾಡಿಸಿ ಆಮೇಲೆ ಕಾಸ್ಟ್ಯೂಮ್ಸ್ ಹಾಕ್ಸಿದೆ. ಪ್ರೋಗ್ರಾಮಿಗೆ ಎಲ್ಲ ಅರೇಂಜ್ಮೆಂಟ್ಸ್ ಆಗಿದೆ. ಎಲ್ಲ ಸ್ಟೂಡೆಂಟ್ಸ್ನು ಗ್ರೌಂಡ್ ಫ್ಲೋರಲ್ಲೇ ಅಕೊಮಡೇಟ್ ಮಾಡಿದ್ರು. ಈ ಕ್ಲಾಸ್ ರೂಮಲ್ಲಿ UKG ಆ್ಯಂಡ್ ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾರೆ. ಬಟ್ 4 ಬ್ಯಾಚ್ ಡಾನ್ಸ್ ಗ್ರೂಪ್ ಇದೆ ಇಲ್ಲಿ. ಮೇಕಪ್ಪಿಗೆ ವೇಟ್ ಮಾಡ್ತಿದ್ದಾರೆ. ಬಟ್ ಸ್ಟೂಡೆಂಟ್ಸ್ ಇದ್ದಾರೆ, ಬಟ್ ಏನು ಮಾಡೋಕ್ಕಾಗಲ್ಲ, ವರ್ಕ್ ಪ್ರೆಷರು. ಅದಕ್ಕೆ ಮಕ್ಕಳು ಮುಂದೆನೇ ತಿಂತಾ ಇದ್ದೀವಿ. ಮೇಕಪ್ ಮಾಡಬೇಕು, ಮೇಕಪ್ ಮಾಡ್ತಾ ಇದ್ವಿ. ಹಾಗೆ ಸ್ನ್ಯಾಕ್ಸ್ ಟೈಮ್ ಆಯಿತು. ಸ್ನ್ಯಾಕ್ಸ್ ತಂದರು, ಸ್ಕೂಲ್ ಕಡೆಯಿಂದ ಪ್ರೊವೈಡ್ ಮಾಡಿದ್ರು. ಹಂಗೆ ಸ್ನ್ಯಾಕ್ಸ್ ತಿಂತಾ ಇದ್ವಿ. ನಮ್ಮ ಮೇಕಪ್ ಆರ್ಟಿಸ್ಟ್ ಇವರೇ. 2 years ಇಂದ ಎಕ್ಸ್ಪೀರಿಯನ್ಸು, ಇವರೇ ಮೇಕಪ್ ಆರ್ಟಿಸ್ಟ್. ಸೊ ಇದು ಫಸ್ಟ್ ಫ್ಲೋರು. 4th ಸ್ಟ್ಯಾಂಡರ್ಡ್ ಮಕ್ಕಳು ಫಸ್ಟ್ ಫ್ಲೋರಲ್ಲಿದ್ದರು. ಸೊ ಅಲ್ಲೇ ಮೇಕಪ್ ಮಾಡಿಬಿಡೋಣ ಅಂತ ಬಂದ್ವಿ. ಒಂದು ಗಣಪತಿ ಡ್ಯಾನ್ಸು ಮತ್ತು ಇನ್ನೊಂದು ವೆಸ್ಟರ್ನ್ ಡ್ಯಾನ್ಸು. ಬಾಯ್ಸು ಗರ್ಲ್ಸು ಸಪ್ರೇಟ್ ಮಾಡಿಸಿದ್ವಿ. ಈ ಕ್ಲಾಸ್ ಮಕ್ಕಳಿಗೂ ನನಗೂ ಒಂಥರ ಡಿಫ್ರೆಂಟ್ ಅಟ್ಯಾಚ್ಮೆಂಟ್. ಲಾಸ್ಟ್ ಇಯರಿಂದ ಈ ಕ್ಲಾಸ್ ಮಕ್ಕಳು ನನಗೆ ಸಿಗ್ತಿದ್ದಾರೆ ಆ್ಯನ್ಯುವಲ್ ಡೇ ಪ್ರಾಕ್ಟೀಸಿಗೆ. ಮೇಕಪ್ ಆಗಿರೋ ಮಕ್ಕಳನ್ನ ಎಲ್ಲರನ್ನೂ ಸ್ಕೂಲಿಂದ ಹೊರಗಡೆ ಒಂದು ಪ್ಲೇಸ್ನ ಪ್ರೊವೈಡ್ ಮಾಡಿ ಪ್ಯಾನಲ್ ಹಾಕಿ ಕೂರಿಸಿದ್ರು. ಸೊ ಅವ್ರಿಗೆ ಬೋರ್ ಆಗಬಾರ್ದು ಅಂತ. ಯಜಮಾನ್ ಪಬ್ಲಿಕ್ ಸ್ಕೂಲಲ್ಲಿ ಒಂದು ಕ್ಲಾಸ್ ಪೂರ್ತಿ ಎಲ್ಲ ಸ್ಟೂಡೆಂಟ್ಸು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಅಂದರೆ ಅದು 3rd ಸ್ಟ್ಯಾಂಡರ್ಡ್. ಸೊ ಟ್ರೈಬಲ್ ಡ್ಯಾನ್ಸಿಗೆ ರೆಡಿ ಆಗಿದ್ದಾರೆ. ದೇ ಆರ್ ಲುಕಿಂಗ್ ಸೋ ಪ್ರಿಟಿ. ಇಷ್ಟು ಚೆನ್ನಾಗಿ ರೆಡಿ ಆಗಿರೋದಿದೆ ಫಸ್ಟ್ ಟೈಮ್ ಅಲ್ವಾ? ಟ್ರೈಬಲ್ ಡ್ಯಾನ್ಸ್ ಮಾಡಕ್ಕೆ ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದೀರಾ. ಸೊ ರೆಡಿ ಆಗಿರೋ ಸ್ಟೂಡೆಂಟ್ಸು. ಈ ಶಿವ ಲಾಸ್ಟ್ ಇಯರಿಂದನೂ ಶಿವನ್ ಕ್ಯಾರೆಕ್ಟರ್ಗೆ ಸಿಗ್ತಿದ್ದಾನೆ. ಇಲ್ಲಿ ಮೇಕಪ್ ಮಾಡ್ತಿರೋರು ನಮ್ಮ ಸಪೋರ್ಟಿವ್ ಹ್ಯಾಂಡ್ಸ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ನಮಗೆ ಬಂದು ಇಷ್ಟು ಸಪೋರ್ಟಿವ್ ಆಗಿ ಪ್ರತಿ ಸಲ ನಿಲ್ಲೋದಕ್ಕೆ. ಫೈನಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸಸ್ ಸ್ಟಾರ್ಟ್ ಆಯಿತು. ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ. ನೆಕ್ಸ್ಟ್ ಪರ್ಫಾರ್ಮೆನ್ಸ್ಗೆ ವೆಯ್ಟ್ ಮಾಡ್ತಿರೋ UKG ಸ್ಟೂಡೆಂಟ್ಸ್. ಉಸಿರು ನೀಡಿದೆ
ಗಾಡ್ ವಾಸ್ ಆನ್ ಅವರ್ ಸೈಡ್ ಅಂತಲೇ ಹೇಳ್ಬೋದು. ಮಳೆ ಬಂದು ನಿಂತೋಯ್ತು. ಪರ್ಫಾರ್ಮೆನ್ಸ್ ಅಂತೂ ಒಂದಕ್ಕೊಂದು ಸೂಪರ್ ಆಗಿತ್ತು. ಈ ಪರ್ಫಾರ್ಮೆನ್ಸ್ ಅಂತೂ ದಶಾವತಾರ ಸಖತ್ತಾಗಿ ಬಂತು. ಜೀವಿತಾ ವಾಸ್ ರಾಕಿಂಗ್. ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ನಮ್ಮೂರ ಭಾಷೆ. ಹೇರುಕ್ಕಮ್ಮ ಹೇರುಕ್ಕಮ್ಮ ಹೇರು. ನೇಚರ್ ಡಾನ್ಸ್ ಕೂಡ ತುಂಬ ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ಈ ಪರ್ಫಾರ್ಮೆನ್ಸ್ ನೋಡಿದಾಗಲೇ ಗೊತ್ತಾಗಿದ್ದು. ಜಗತ್ತಿನ ಸುಂದರವಾದ ಸೃಷ್ಟಿಯಲ್ಲಿ ವಿಷ್ಣುನ ಅವತಾರಗಳಲ್ಲಿ ಬಲ್ಲಿ ಜೋರ್ ದಶಾವತಾರ, ಕೃಷ್ಣ, ರಾವಣ ಎಲ್ಲ ಪರ್ಫಾರ್ಮೆನ್ಸು ಸೂಪರ್ ಆಗಿತ್ತು. ಬಟ್ ಕಾಂತಾರ ನೆಕ್ಸ್ಟ್ ಲೆವೆಲ್. ಒನ್ಸ್ ಮೋರ್ ಪರ್ಫಾರ್ಮೆನ್ಸ್ ಇದು. 2 ಸಲ ಡಾನ್ಸ್ ಮಾಡಿಸಿದ್ರು, ಅಷ್ಟು ಚೆನ್ನಾಗಿ ಬಂತು. ಯಜಮಾನ್ ಪಬ್ಲಿಕ್ ಸ್ಕೂಲ್ ಸ್ಟಾಫ್ಸ್ ಎಲ್ಲ ಸೇರಿ ಒಂದು ಗ್ರೂಪ್ ಫೋಟೋ ತಗೊಂಡು ಅಲ್ಲೇ ಸ್ಟೇಜ್ ಮೇಲೆ ಡಾನ್ಸ್ ಮಾಡಿ ಎಂಜಾಯ್ ಮಾಡಿ ನಾನು ಕಾಸ್ಟ್ಯೂಮ್ ಕೌಂಟ್ ತಗೊಳಕ್ ಬಂದೆ. 11, 12, 13, 14, 15, 16, 17, 18, 19, 20, 21, 22 ಇಲ್ಲಿ 16 ಇಡೀ ಬಿಲ್ಡಿಂಗ್ ಖಾಲಿ ಆದ್ರೂ ನಮ್ಮ ಕೆಲಸಗಳು ಮುಗ್ದಿಲ್ಲ. ಸೊ ಆ್ಯನ್ಯುವಲ್ ಡೇ ಎಲ್ಲ ಮುಗೀತು. ಎಲ್ಲ ಟೀಚರ್ಸ್ ಹೋಗಿದ್ದಾರೆ, ನಾವು ಮಾತ್ರ ಇರೋದು. ಕಾಸ್ಟ್ಯೂಮ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಆಲ್ಮೋಸ್ಟ್ 12 o'clock ಆಗಿದೆ. ಓಕೆ ಬಾಯ್.